ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತಾಚರಣೆ ಇದೇ ಜುಲೈ 29ರಂದು ಆರಂಭವಾಗಲಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಗೋಳಿಹೊಳೆ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ನಡೆಯಲಿರುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ನಡೆಯುತ್ತಿದೆ. ಲಕ್ಷಾಂತರ ಭಕ್ತರು ಭಾಗವಹಿಸುವ ನಿರೀಕ್ಷೆಯಲ್ಲಿರುವ ಈ ಮಹತ್ವದ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪರಮಪೂಜ್ಯ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ್ಯ ವ್ರತಾಚರಣೆ ಇದೇ ಜುಲೈ 29ರಂದು ಆರಂಭವಾಗಲಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಗೋಳಿಹೊಳೆ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಸೆಪ್ಟೆಂಬರ್ 14ರವರೆಗೆ ಚಾತುರ್ಮಾಸ್ಯ ವ್ರತಾಚರಣೆ ನಡೆಯಲಿದೆ ಎಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಜಗದ್ಗುರು ಪೀಠದ ಶಿರಸಿ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ. ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಗುರುಪೂರ್ಣಿಮೆಯ ಶುಭ ದಿನದಂದು ಬೆಳಗ್ಗೆ ರಾಮತಾರಕ ಯಜ್ಞ ಹಾಗೂ ವೈದಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಬೈಂದೂರು ಶ್ರೀ ಸೇನೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶ್ರೀಗಳ ಪುರಪ್ರವೇಶದ ಭವ್ಯ ಮೆರವಣಿಗೆ ನಡೆಯಲಿದ್ದು, ಬಳಿಕ ವ್ಯಾಸಪೀಠಾರೋಹಣ, ಗುರುಪಾದುಕಾ ಪೂಜೆ, ಆಶೀರ್ವಚನ, ಮಂತ್ರಾಕ್ಷತೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಲಿದೆ. ಚಾತುರ್ಮಾಸ್ಯದ ಅವಧಿಯಲ್ಲಿ ಪ್ರತಿದಿನ ಧರ್ಮಸಭೆ, ಭಜನೆ, ಪಾದುಕಾ ಪೂಜೆ, ಆಶೀರ್ವಚನ, ಮಂತ್ರಾಕ್ಷತೆ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದ್ದು, ಸಂಜೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 14ರಂದು ಉಪ್ಪುಂದದ ಸುಮನಾವತಿ ನದಿಯಲ್ಲಿ ಗಂಗಾ ಪೂಜೆಯೊಂದಿಗೆ ಶ್ರೀಗಳ ಸೀಮೋಲ್ಲಂಘನ ಕಾರ್ಯಕ್ರಮ ನಡೆಯಲಿದ್ದು, ಚಾತುರ್ಮಾಸ್ಯ ವ್ರತಾಚರಣೆ ಸಂಪನ್ನಗೊಳ್ಳಲಿದೆ ಎಂದು ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ. ಸಂದರ್ಭದಲ್ಲಿ ಎಲ್ಲ ಮಠಾಧೀಶರು ಚಾತುರ್ಮಾಸ ವ್ರತಾಚರಣೆಯಲ್ಲಿ ತೊಡಗ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಕುಲಗುರುಗಳು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಜಗದ್ಗುರು ಪೀಠದ 1008 ಮಹಾಮಂಡಲೇಶ್ವರ 1008 ಶ್ರೀ ಶ್ರೀ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಚಾತುರ್ಮಾಸ ವ್ರತಾಚರಣೆ ಇದೇ ಬರುವ 29ನೇ ತಾರೀಕು ಬೈಂದೂರಿನಲ್ಲಿ ನಡೆಯಲಿದೆ. ಬೈಂದೂರಿನ ಗೋಳಿಹೊಳೆ ಶ್ರೀ ಬಿಳಿಮಲೆ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಈ ವರ್ಷ ಈ ಚಾತುರ್ಮಾಸ ನಡೀತದೆ. ಬರುವ 29ನೇ ತಾರೀಕಿನಿಂದ 29/7/2026ರಿಂದ 14/9/2026ರವರೆಗೆ ಸುದೀರ್ಘವಾಗಿ ಈ ಚಾತುರ್ಮಾಸ ನಡೆಯಲಿದೆ. ಈ ಒಂದು ಚಾತುರ್ಮಾಸದಲ್ಲಿ ಈ ವರ್ಷ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿಧಿವಿಧಾನಗಳು, ವೈದಿಕ ಕಾರ್ಯಕ್ರಮಗಳು ನಿಯಮಾನುಸಾರ ಧಾರ್ಮಿಕ ಪರಂಪರೆಯಂತೆ ನಡೆಯಲಿದೆ. ಪ್ರತಿದಿನವೂ ಕೂಡ ಭಜನೆ, ಅನ್ನಸಂತರ್ಪಣೆ, ವಿಶೇಷ ಧರ್ಮಸಭೆ, ವಿಶೇಷವಾದಂಥ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷ ಗಣ್ಯರಿಂದ, ವಿಶೇಷ ತಜ್ಞರ, ವಿಶೇಷ ಪ್ರಮುಖರಿಂದ ಉಪನ್ಯಾಸಗಳು ನಿರಂತರವಾಗಿ ನಡೆಯಲಿಕ್ಕಿದೆ. ಈ ವರ್ಷ ಈ ಒಂದು ವಿಶೇಷ ಧರ್ಮಸಭೆಯ ಉದ್ಘಾಟನೆಯನ್ನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ BL ಸಂತೋಷ್ ರವರು ಈ ಒಂದು ಧರ್ಮಸಭೆಯನ್ನು ಈ ಸಾರಿ ಉದ್ಘಾಟಿಸಲಿದ್ದಾರೆ. ಶಿವಮೊಗ್ಗ ಸಂಸದರಾದಂಥ BY ರಾಘವೇಂದ್ರ ಅವರು ಈ ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ KPCCಯ ಅಧ್ಯಕ್ಷರಾದಂಥ ಸಮಾಜದ ಪ್ರಮುಖರು ಆದಂಥ BK ಹರಿಪ್ರಸಾದ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ನಾಡಿನ ನಾಮಾಂಕಿತ ಜನಪ್ರತಿನಿಧಿಗಳು, ಮಾಜಿ ಸಚಿವರು, ಶಾಸಕರು, ಉದ್ಯಮಿಗಳು, ವಿವಿಧ ಧಾರ್ಮಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದೆಲ್ಲ ಪಟ್ಟಿಯನ್ನು ನಾವು ಈಗಾಗಲೇ ನಿಮಗೆ ಇಂಟರ್ನೆಟ್ ಮೂಲಕ, ಇದು ಇಮೇಲ್ ಮೂಲಕ ನಿಮಗಾಗಲೇ ನಿಮ್ಮ ಮೇಲ್ಗಳಿಗೆ ಈಗ ರವಾನಿಸಿದ್ದೇವೆ. ಸಾಂಕೇತಿಕವಾಗಿ ಒಂದಿಷ್ಟು ಹೆಸರುಗಳನ್ನು ಇಲ್ಲಿ ಓದ್ತೇನೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಬ್ರಿಜೇಶ್ ಚೌಟಾ ಅವರು, ಸುನೀಲ್ ಕುಮಾರ್ ಅವರು, ಮಂಕಾಳು ಎಸ್ ವೈದ್ಯರ್ ಅವರು, ಮಧು ಬಂಗಾರಪ್ಪ ಅವರು, ಗುರುಮೆ ಸುರೇಶ್ ಶೆಟ್ಟಿ ಅವರು, ಕಿರಣ್ ಕುಮಾರ್ ಕೊಡಗಿ ಅವರು, ಯಶ್ಪಾಲ್ ಸುವರ್ಣ ಅವರು, ಅದೇ ರೀತಿಯಲ್ಲಿ ರಾಜೇಶ್ ನಾಯಕ್ ಅವರು, RV ದೇಶಪಾಂಡೆ ಅವರು,
ನಳಿನ್ ಕುಮಾರ್ ಕಟೀಲ್ ಅವರು, ಶಿವರಾಮ್ ಹೆಬ್ಬಾರ್ ಅವರು, ಸತೀಶ್ ಸೈಲ್ ಅವರು, ಭೀಮಣ್ಣ ನಾಯಕ್ ಅವರು, ದಿನಕರ್ ಶೆಟ್ಟಿ ಅವರು, SL ಭೋಜೇಗೌಡರವರು, ಮಂಜುನಾಥ್ ಭಂಡಾರಿ ಅವರು, ಹೀಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು, ರಾಜಕೀಯ ಪ್ರಮುಖರು ಕೂಡ ಈ ಧರ್ಮಸಭೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ನಿರಂತರವಾಗಿ ಈ ಧರ್ಮಸಭೆ ಪ್ರತಿ ದಿವಸನೂ ನಡೀತದೆ. ಕೊನೆ ದಿವಸ 14ನೇ ತಾರೀಕು 14/9/2026 ಸಾಯಂಕಾಲ ಅದೇ ಇದರಲ್ಲಿ ಎಲ್ಲ ಸದ್ಭಕ್ತರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರ ಮೂಲಕ ನಾವು ಆಹ್ವಾನಿಸುತ್ತಿದ್ದೇವೆ. ಈ ಒಂದು ಚಾತುರ್ಮಾಸದ ಸಂದರ್ಭದಲ್ಲಿ ತಾವು ಸಕುಟುಂಬ ಸಮೇತ ಬಂಧು ಬಾಂಧವರೊಂದಿಗೆ ಈ ಒಂದು ಕಾರ್ಯಕ್ರಮ ಇದು ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನು ಪಡೆದು ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಎಲ್ಲ ನಮ್ಮ ಸಮಾಜದ ಪ್ರಮುಖರ ಸಹಪಾಠಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಮಾಹಿತಿಯನ್ನು ತಮಗೆ ನಮ್ಮ ಉಜಿರೆಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠ ಹಾಗೂ ಸಿರ್ಸಿ ತಾಲೂಕು ಆರ್ಯಡಿಗ ಬಿಲ್ಲವ ಅಭಿವೃದ್ಧಿ ಸಂಘದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನಾವು ಇಡೀ ಸಮಾಜಕ್ಕೆ ತಿಳಿಸ್ತಾ ಇದ್ದೇವೆ. ತಾವು ಕೂಡ ಈ ಬಗ್ಗೆ ವಿಶೇಷವಾಗಿ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು. ಚಾತುರ್ಮಾಸ ಸಂದರ್ಭದಲ್ಲಿ ತಮ್ಮ ಎಲ್ಲರನ್ನೂ ಕೂಡ ನಮ್ಮ ಎಲ್ಲ ಸಮಾಜದ ಪ್ರಮುಖರ ಪರವಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷತೆಗಳ ಬಗ್ಗೆ ತಮ್ಮ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಪ್ರಕಟ ಮಾಡೋದ್ರ ಮೂಲಕ ನಾಡಿನ ಜನತೆಗೆ ಈ ಒಂದು ಶ್ರೀರಾಮ ಕ್ಷೇತ್ರದ ಗುರು ಪರಂಪರೆಯ ಪೀಠದಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಸಹಕರಿಸಬೇಕು. ಎಲ್ಲ ಸಿದ್ಧತೆಗಳು ಭರದಿಂದ ನಡೆದಿದ್ದು ಅಲ್ಲಿ ಬರುವಂಥ ಇಡೀ ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಶ್ರೀರಾಮ ಕ್ಷೇತ್ರ ಜಗದ್ಗುರು ಪೀಠದ ಶಾಖೆಗಳು ಹರಿದ್ವಾರ, ವಾರಣಾಸಿ, ಅಯೋಧ್ಯೆ, ಶಬರಿಮಲೆ, ಈ ಬೇರೆ ಬೇರೆ ತಿರುಪತಿ ಸೇರಿದಾಗೆ ಹಲವಾರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಶಾಖಾ ಮಠಗಳಿರೋದ್ರಿಂದ ದೇಶ ಮಟ್ಟದಿಂದನೂ ಕೂಡ ಭಕ್ತಾದಿಗಳು ಈ ಒಂದು ಚಾತುರ್ಮಾಸ ಸಂದರ್ಭದಲ್ಲಿ ಬರೋದ್ರಿಂದ ಅದಕ್ಕೆ ಬೇಕಾಗುವಂಥ ಎಲ್ಲ ಸಿದ್ಧತೆಗಳನ್ನು, ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಸ್ಥಳೀಯ ಸಂಘಟನಾ ಸಮಿತಿ ಈ ವ್ಯವಸ್ಥೆ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಪೀಠಕ್ಕೆ ಅಂದರೆ ಈ ಶ್ರೀರಾಮ ಕ್ಷೇತ್ರ ಪೀಠಕ್ಕೆ ಕೇವಲ ನಾಮಧಾರಿ ಸಮಾಜ ಅಷ್ಟೇ ಅಲ್ಲದೇ ಹಲವಾರು ವಿವಿಧ ಸಮಾಜಗಳು ಕೂಡ ಆ ಪೀಠದ ಒಟ್ಟಿಗೆ ಸಂಪರ್ಕ ಇದ್ದು ಗುರುಗಳ ಕೃಪೆಗೆ ಪಾತ್ರರಾಗಿರೋದ್ರಿಂದ